ದೆಹಲಿಯ ಅಶೋಕ ಹೋಟೆಲ್ನಲ್ಲಿ ನಡೆದ INDIA ಸಭೆ. ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ತೃಣಮೂಲ ಕಾಂಗ್ರೆಸ್ ನಾಯಕಿ ಮಮತಾ ಬ್ಯಾನರ್ಜಿ ಮೈತ್ರಿಕೂಟದ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿರಬೇಕು ಅಂತ ಪ್ರಪೋಸ್ ಮಾಡಿದ್ರು. ಮಮತಾ ಬ್ಯಾನರ್ಜಿ ಅವರ ಸಲಹೆಯನ್ನ ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್ ಕರೆಕ್ಟು ಅಂತ ಒಟ್ಟು 28 ಪಕ್ಷಗಳಿದ್ದವು, 28 ಪಕ್ಷಗಳ ಸಭೆಯಲ್ಲಿದ್ದವು. ಅವುಗಳ ಪೈಕಿ 12 ಪಕ್ಷಗಳ ಪ್ರತಿನಿಧಿಗಳು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿಯಾಗಲಿ ಅಂತಂದು, JDU RJDಯ ಪ್ರತಿನಿಧಿಗಳು ಇದನ್ನು ವಿರೋಧಿಸಿದರು. ಅಂತಿಮವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರೇ ಹೇಳಿದ್ರಂತೆ, ಪ್ರಧಾನಿ ಅಭ್ಯರ್ಥಿಯನ್ನು ಘೋಷಿಸುವುದು ಬೇಡ, ಮೊದಲು ಬಹುಮತಕ್ಕೆ ಬೇಕಾದಷ್ಟು ಸಂಸದರು ಗೆಲ್ಲಲಿ, ಆಮೇಲೆ ಪ್ರಧಾನಿ ಅಭ್ಯರ್ಥಿಯ ಯೋಜನೆ ಮಾಡಿದ್ರಾಯ್ತು. ಇದು ಸೇರಿದಂತೆ ಅನೇಕ ಸುದ್ದಿಗಳು ಬರ್ತಾ ಇದ್ದಾವೆ. ಮಮತಾ ಬ್ಯಾನರ್ಜಿ ಅವರು ಹೇಳ್ತಾರೆ, ಒಂದು ದಲಿತ ಫೇಸ್ ಪ್ರಧಾನಿ ಅಭ್ಯರ್ಥಿ ಆದರೆ ಮೈತ್ರಿಕೂಟಕ್ಕೆ ಪಾಸಿಟಿವ್ ಆಗುತ್ತೆ. ರಾಜಕೀಯ ಪರಿಣಿತರು ಹೇಳೋ ಪ್ರಕಾರ ರಾಹುಲ್ ಗಾಂಧಿ ಅವರ ಹೆಸರು ಪ್ರಧಾನಿ ಅಭ್ಯರ್ಥಿ ಸ್ಥಾನಕ್ಕೆ ಬರದೇ ಇರುವಂತೆ ತಡೆಯೋದಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ತೇಲಿ ಬಿಡಲಾಗ್ತಾ ಇದೆ. ಇದಾದ ನಂತರ ಕಾಂಗ್ರೆಸ್ ಮುಖಂಡರು ಒಂಥರ ಮೌನಕ್ಕೆ ಜಾರಿದ್ದಾರೆ. ರಾಹುಲ್ ಗಾಂಧಿ ಇದರ ಬಗ್ಗೆ ಏನೂ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಒಂದು ದಿವಸ ಮೊದಲೇ ದೆಹಲಿಗೆ ಬಂದಿದ್ದ ಮಮತಾ ಬ್ಯಾನರ್ಜಿ ಅನೇಕ ಪ್ರಾದೇಶಿಕ ಪಕ್ಷಗಳ ಮುಖಂಡರನ್ನು ವೈಯಕ್ತಿಕವಾಗಿ ಭೇಟಿ. ಅದಾದ ನಂತರ ನಿನ್ನೆಯ ಸಭೆಯಲ್ಲಿ ಇದೊಂದು ದಾಳ ಉದುರಿಸಿದ್ದಾರೆ. ಉಳಿದದ್ದೇನಾಗುತ್ತೋ ಕರ್ನಾಟಕದಲ್ಲಿ ಮಾತ್ರ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಅನ್ನೋದು ಚರ್ಚೆ. ಕೇಳಿಸ್ಕೊಳ್ಳಿ ಯಾರೇನೇನು. हमने पहले सभी लोग जीत के आना है, जीत के लिए क्या करना उसके बारे में हम सोचे. कौन प्राइम मिनिस्टर बनना ये बाद में की बात है. MPs अगर नहीं है तो प्राइम मिनिस्टर की बात करके क्या फायदा है. तो इसीलिए हम पहले अपनी संख्या बढ़ाने के लिए एक होकर सभी लोग लड़के हम मेजॉरिटी लाने की कोशिश करेंगे. ದಲಿತ ನಾಯಕ ಅಂತ ಹೇಳಕ್ಕಲ್ಲ, ಅವರೊಬ್ಬರು ಸೀನಿಯರು, ಎಕ್ಸ್ಪೀರಿಯನ್ಸು, ಅವರ ಅನುಭವ ಆಧಾರದ ಮೇಲೆ ಹೇಳಿದ್ದಾರೆ. ಇನ್ನೊಂದ್ಸಲ ಆಗಿ ಪ್ರವೇಶ ಮಾಡಬೇಕಂತ ಆಸೆ ಇದೆ ನಮ್ಮೆಲ್ಲರದು. ಮಾಡಲಿ ಇನ್ನೊಂದು ಸರಿ ಪ್ರಧಾನಿ ಅಭ್ಯರ್ಥಿ ಅಂತ ಘೋಷಣೆ ಆಗಿದೆ ಸರ್. ಹಾಂ, ಕರ್ನಾಟಕದಲ್ಲಿ ಯಾವ ಪರಿಣಾಮ ನಿಮಗೆ ಲಾಭ ಬೇರೆ ಬೀರೋದಿಲ್ಲ. ಅದರದೇ ಅಂತ ವೋಟ್ ಬ್ಯಾಂಕ್ ಹೆಚ್ಚಾಗಿ ಆಗ್ತದೆ, ಇಲ್ಲ ಅಂತ ಹೇಳಲಿಕ್ಕಾಗಲ್ಲ. ಸೊ ಖಂಡಿತವಾಗಿ ಇಡೀ ದೇಶದಲ್ಲಿ ಆದರೂ ಆಗ್ಬೋದು, ಹೇಳಲಿಕ್ಕಾಗಲ್ಲ. ಬರೀ ರಾಜ್ಯ ಅಷ್ಟಲ್ಲ, ದೇಶದಲ್ಲಿ ಕೂಡ ಆ ಥರ ಪರಿಣಾಮ ಆದರೂ ಆಗ್ಬೋದು. ಆಗಲೇ ಭಾಳ ಸ್ಪಷ್ಟವಾಗಿ AICC ಅಧ್ಯಕ್ಷರು ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು, ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಈಗ ಆದರೆ ಒಳ್ಳೆಯದು. ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸ್ ಕಾಣೋಕ್ಕಾಗಲ್ಲ. ಖರ್ಗೆ ಸಾಹೇಬ್ರನ್ನ ಇಂಡಿಯಾ ವಿರೋಧ ಪಕ್ಷಗಳು ಎಲ್ಲವೂ ಒಟ್ಟಿಗೆ ಸೇರಿ ಇವತ್ತಿನ ದಿವಸ ಅವನ್ನ ಈ ದೇಶದ ಮುಂದಿನ ಪ್ರಧಾನಿ ಅಂತಕ್ಕಂಥ ಬಿಂಬಿಸಿದ್ದಾವೆ. ಇವತ್ತು ಭಾಳ ಸಂತೋಷ. ಯಾಕೆ ನಮ್ಮ ರಾಜ್ಯದಿಂದ ದೇವೇಗೌಡರು ಪ್ರಧಾನಮಂತ್ರಿಯಾಗಿದ್ದರು, ಖರ್ಗೆಯವರು ಒಬ್ಬ ಸಾಮಾನ್ಯನ ಮಗನಾಗಿ ಪಾರ್ಲಿಮೆಂಟ್ ಮೆಂಬರ್ ಆಗಿ, ಕೇಂದ್ರದಲ್ಲಿ ರೈಲ್ವೆ ಮತ್ತು ಕಾರ್ಮಿಕ ಸಚಿವರಾಗಿ ಖರ್ಗೆಯವರು ಈ ದೇಶದ ಪ್ರಧಾನಮಂತ್ರಿಗಳಾದರೆ ನಿಜಕ್ಕೂ ಜನರು, ದೇಶ ಸಂತೋಷ ಪಡುತ್ತದೆ. ಅಲ್ಲಿಗೆ ರಾಹುಲ್ ಗಾಂಧಿ ಝೀರೋ ಅಂತ ಆಯ್ತಲ್ಲ, ರಾಹುಲ್ ಗಾಂಧಿಗೆ ಇನ್ನು ಅವಕಾಶ ಇಲ್ಲ ಅನ್ನೋದು ಆಯ್ತಲ್ಲ, ಅಷ್ಟು ಅದು ಗೊಂದಲದಲ್ಲಿ ಅವ್ರು ಬರಲಿ ಆಚೆ ಕಡೆ. ನಿತೀಶ್ ಕುಮಾರ್ ಕೆಂಡ ಕಾರಿದ್ದಾರೆ, ಸಭೆಯಲ್ಲೇ ಕೆಂಡ ಕಾರಿದ್ದಾರೆ. ಮತ್ತು ಮಮತಾ ಬ್ಯಾನರ್ಜಿ ಅವರು ಹೇಳಿದಾಗ ಖರ್ಗೆ ಅವರೇ ಅದನ್ನು ತಿರಸ್ಕಾರ ಮಾಡಿರೋದು ನೋಡಿದ್ದೀರಿ.
ಅದಕ್ಕೆ ಎಲ್ಲರೂ ರಾಹುಲ್ ಗಾಂಧಿನೇನೋ ದೊಡ್ಡ ಲೀಡ್ರು ಅಂತ ಹೇಳ್ತಾ ಇದ್ರಲ್ಲ, ಈಗ ಆ ಇಂಡಿಯಾ ಪಾರ್ಟಿನೇ ರಾಹುಲ್ ಗಾಂಧಿ ಲೀಡರ್ ಅಲ್ಲ, ಈಸ್ ಅನ್ಫಿಟ್ ಟು ಎ ಲೀಡರ್ ಅನ್ನೋ ರೀತಿ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಅಂದರೆ ಅವರಲ್ಲಿ ಹೆಂಗೆ ಎಷ್ಟು ಒಗ್ಗಟ್ಟಿದೆ ಅನ್ನೋದು ಅರ್ಥ ಆಗ್ತದೆ. ರಾಹುಲ್ ಗಾಂಧಿ ಅವರು ಮುಂದಿನ ಪ್ರಧಾನಿ ಅಂದವರು ಈಗ ಏನು ಹೇಳ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮುಖಂಡರೆಲ್ಲ ರಾಹುಲ್ ಗಾಂಧಿ ಮುಂದಿನ ನಮ್ಮ ಪ್ರಧಾನಿ ಅಂತ ಹೇಳ್ತಾ ಇದ್ರು. ಅವರು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಒಪ್ತಾರ ಅನ್ನೋದನ್ನ ಅವ್ರು ಹೇಳಿ, ಆ ನಂತರ ನಾವು ಚರ್ಚೆ ಮಾಡೋಣ. ಅವರ ಒಕ್ಕೂಟ ಇದೆಯಲ್ಲ, ಕಾಂಗ್ರೆಸ್ ಒಕ್ಕೂಟ ಇದೆಯಲ್ಲ, ಆ ಒಕ್ಕೂಟದಲ್ಲಿ ಅವರು ಪ್ರಕಟಿಸುವ ಮುಂಚೆ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಅವ್ರು ಒಪ್ತಾರ ಅನ್ನೋದ್ರ ಬಗ್ಗೆ ಅವರ ಅಧಿಕೃತವಾದ ನಿಲುವಿನ ನಂತರ ನಮ್ಮ ಪ್ರತಿಕ್ರಿಯೆಯನ್ನು ವ್ಯಕ್ತಪಡಿಸೋದು ಒಳ್ಳೆಯದು ಅಂತ ನನಗನ್ಸುತ್ತೆ. ಖರ್ಗೆ ಅವ್ರ ಬಗ್ಗೆ ನಮ್ಮೆಲ್ಲರಿಗೂ ನಿಜಕ್ಕೂ ತುಂಬ ಗೌರವ ಇದೆ. ಹಿರಿಯ ರಾಜಕಾರಣಿಗಳು, ನಾನು ಅದನ್ನು ಟೀಕೆ ಮಾಡಲ್ಲ. ಆದರೆ ಸೋಲ್ಸಕ್ಕೆ ಯಾಕೆ ನಿಲ್ಲಿಸ್ತಾರೆ ಅಂತ ಸುಮ್ಮನೆ ಅವ್ರಿಗೆ ಮೂಗಿ ತುಪ್ಪ ಹಚ್ಚಿ, ದೇಶದಲ್ಲಿ ದಲಿತರಿಗೆ, ಹಿಂದುಳಿದವ್ರಿಗೆ ಈ ಕಾಂಗ್ರೆಸ್ ಇದೇ ರೀತಿ ದುರುಪಯೋಗ ಮಾಡ್ಕೋತಾನೇ ಬಂದಿರೋದು ಮುಂಚೆಯಿಂದನೂ ಕೂಡ, ಇವತ್ತಲ್ಲ. ಅವ್ರು ಖರ್ಗೆ ಅವ್ರು ತಕ್ಷಣ ಉತ್ತರ ಕೊಟ್ಟರೆ ನಂಗೆ ತುಂಬ ಸಂತೋಷ ಆಯಿತು. ಮುಂಚೆ ಗೆಲ್ಲನಪ್ಪ ಆಮೇಲೆ ನೋಡೋಣ ಅಂತ. ಇದರ ಅರ್ಥ ಏನು? ದಲಿತರನ್ನ, ಹಿಂದುಳಿದವ್ರನ್ನ ನಂಬಿಸಿ ಮೋಸ ಮಾಡಿ ಕಾಂಗ್ರೆಸ್ ಇಷ್ಟು ವರ್ಷ ಈ ದೇಶದಲ್ಲಿ ಆಡಳಿತ ನಡೆಸ್ತು. ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥು ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಭಾಸ್ಕರ್ ರಾವ್ ಅವರು BJPಯಿಂದ, ಗಂಗಾಧರ ಮೂರ್ತಿ ಅವರು JDSನಿಂದ, ಸೂರಜ್ ಹೆಗಡೆ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ನ್ಯಾಷನಲ್ ಚಾನಲ್ಗಳಲ್ಲಿ ಭಾಳ ರಸವತ್ತಾದ ವಿವರಣೆಗಳು ಬರ್ತಾ ಇದ್ದಾವೆ. ನಿನ್ನೆ ಮೀಟಿಂಗ್ನಲ್ಲಿ ಏನೇನಾಯಿತು ಅಂತ. ಮಮತಾ ಬ್ಯಾನರ್ಜಿ ಅವರು ಏನೂ ಮಾತಾಡಿರಲಿಲ್ವಂತೆ, ಸುಮ್ಮನೆ ಕೂತ್ಕೊಂಡಿದ್ರಂತೆ. ಡೆರೆಕ್ ಒಬ್ರಾಯನ್ ಮಾತಾಡಲಿ ಅಂದ್ರಂತೆ. ಅದಕ್ಕೆ ಸೋನಿಯಾ ಗಾಂಧಿ ಅವರು ಇಲ್ಲ ನೀವು ಮಾತಾಡಲೇಬೇಕು ಅಂದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಲಿ ಅಂದ್ಬಿಟ್ರಂತೆ. ಇಡೀ ಸಭೆ ಮೌನವಾಯ್ತಂತೆ. ವಾಟ್ ಈಸ್ ದಿಸ್? ನಿಮಗೂ ದಿಲ್ಲಿ ಸೋರ್ಸಿಂದ ಬರುವ ಇನ್ಫಾರ್ಮೇಷನ್. ಅಜಿತ್, ಪಶ್ಚಿಮ ಬಂಗಾಳದ ಕಾಂಗ್ರೆಸ್ ನಾಯಕರು ಅಧೀರ್ ರಂಜನ್ ಚೌಧರಿ, ದೀಪಾ ದಾಸ್ ಮುನ್ಷಿ ಇವರೆಲ್ಲ ಮೊನ್ನೆ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಮತಾ ಬ್ಯಾನರ್ಜಿ ವಿರುದ್ಧ ಟೀಕೆಗಳನ್ನು ಮಾಡಿದರು. ಇದು ಸಹಸ ಅಲ್ಲಿನ ಡೊಮೆಸ್ಟಿಕ್ ಅಲ್ಲಿನ ರಾಜ್ಯ ರಾಜಕಾರಣದಲ್ಲಿ ನಡೀತಾ ಇರುತ್ತೆ. ಅಧೀರ್ ರಂಜನ್ ಚೌಧರಿ ಇಸ್ ಅ ಹಾರ್ಶ್ ಕ್ರಿಟಿಕ್ ಆಫ್ ಮಮತಾ ಬ್ಯಾನರ್ಜಿ. ಇಲ್ಲ, ಮಮತಾ ಅವರೇ ಪ್ರಧಾನಮಂತ್ರಿ ಆಗಬೇಕು ಅನ್ನುವ ಕನಸು ಕಾಣ್ತಾವ್ರೆ, ಆ ಕಾರಣದಿಂದ ಮೊನ್ನೆ ಸಭೆಗೆ ಹೋಗಲಿಲ್ಲ, ಇದೆಲ್ಲ ಟೀಕೆ ಮಾಡಿದರು. ಅದಾದಮೇಲೆ ಮಮತಾ ಬ್ಯಾನರ್ಜಿ ದಿಲ್ಲಿಗೆ ಬಂದರು. ಅವರು ಅರವಿಂದ್ ಕೇಜ್ರಿವಾಲ್ ಜೊತೆ 1-to-1 ಒಂದು ಸಭೆ ನಡೆಸಿದರು. ಆ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಪ್ರಸ್ತಾವನೆ ಮಾಡುವ ಬಗ್ಗೆ ಚರ್ಚೆ ಆಯಿತು ಅಂತಕ್ಕಂಥದ್ದನ್ನು ಹೇಳಲಾಗ್ತಾ ಇದೆ. ಓಕೆ. ನಂತರ ಇಂಡಿಯಾ ಒಕ್ಕೂಟದ ಸಭೆಗೆ ಬಂದಾಗ ಈಗ ಡೆರೆಕ್ ಒಬ್ರಿಯನ್ ಮಾತಾಡಲಿ, ಇದೆಲ್ಲ ನಡೀತು. ನಂತರ ಮಮತಾ ಬ್ಯಾನರ್ಜಿ ಈ ಪ್ರಸ್ತಾವನೆಯನ್ನು ಮುಂದಿಟ್ಟರು. ಇಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡೋಣ, ಅವರ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸೋಣ ಅಂತ ಹೇಳಿದಾಗ ಕೇಜ್ರಿವಾಲ್ ತುಂಬ ಖುಷಿಯಿಂದ ಅದನ್ನು ಒಪ್ಪಿಕೊಂಡ್ರು, ಅದನ್ನು ಅನುಮೋದಿಸಿದರು. ಓಕೆ. ಆದರೆ ಅಲ್ಲೇ ಇದ್ದ ನಿತೀಶ್ ಮತ್ತು ಲಾಲುಗೆ ಈ ಪ್ರಸ್ತಾವನೆ ಇಷ್ಟ ಆಗಿಲ್ಲ. ಪ್ರಮುಖವಾಗಿ ನಿತೀಶ್ ನೋಡಿ, ಇಡೀ ಇಂಡಿಯಾ ಒಕ್ಕೂಟದ ಒಂದು ರೀತಿಯ ಸೂತ್ರಧಾರ ಅಥವಾ ಪ್ರಸ್ತಾವನೆ ಇಟ್ಟವರೇ ನಿತೀಶ್ ಕುಮಾರ್. ಒಬ್ಬ ಹಿಂದುಳಿದ ವರ್ಗಗಳ ನಾಯಕ ಉತ್ತರ ಭಾರತದಲ್ಲಿ ಮೋದಿ ಅವರಿಗೆ ಟಕ್ಕರ್ ಕೊಡಲಿಕ್ಕೆ ಸಾಧ್ಯ. ಈಗ ನಿತೀಶ್ ಕುಮಾರನ್ನು ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಬೇಕು ಅನ್ನೋದು ನಿತೀಶ್ ಲಾಲು ಮೊದಲು ಮಾತನಾಡಿಕೊಂಡಿದ್ದರು. ನಂತರ ಎಲ್ಲರನ್ನ ಒಟ್ಟಿಗೆ ಸೇರಿಸಲಾಯಿತು. ಲಾಲೂಗಿರ್ತಕ್ಕಂಥ ಸ್ವಾರ್ಥ ಅಂತಿರೋ, ರಾಜಕಾರಣ ಅಂತಿರೋ, ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಬೇಕಾದ್ರೆ ನಿತೀಶ್ ಕುಮಾರ್ ದಿಲ್ಲಿಗೆ ಹೋಗಬೇಕು, ಕೋಆರ್ಡಿನೇಟರ್ ಮಾಡಿ, ಪ್ರಧಾನಮಂತ್ರಿ ಅಭ್ಯರ್ಥಿ ಮಾಡಿ, ಏನೇ ಮಾಡಿ ನಿತೀಶ್ ಕುಮಾರನ್ನು ಕರ್ಕೊಂಡೋಗಿ ನನ್ನ ಮಗನನ್ನು ಮುಖ್ಯಮಂತ್ರಿ ಮಾಡ್ತೀನಿ ಅನ್ನೋದು ಲಾಲು ಮನಸ್ಸಿನಲ್ಲಿದೆ. ಹೀಗಾಗಿ ಖರ್ಗೆ ಅವರ ಹೆಸರಿನ ಪ್ರಸ್ತಾವನೆಗೆ ಲಾಲು ವಾಸ್ ವಿಸಿಬಲಿ ಅಪ್ಸೆಟ್. ಅದು ನನಗನ್ಸುತ್ತೆ 2 ಸಂಗತಿಗಳಿವೆ. ಒಂದು, ಮಮತಾ ಮತ್ತು ಕೇಜ್ರಿವಾಲ್ ಕಾಂಗ್ರೆಸ್ ಮೇಲೆ ಒಂದು ಗೂಗ್ಲಿ ಎಸೆದ್ರು, ಅಥವಾ ಕಾಂಗ್ರೆಸ್ ಜೊತೆಗೂಡಿ ಮಮತಾ ಖರ್ಗೆ ಅವರ ಹೆಸರನ್ನು ಪ್ರಸ್ತಾಪಿಸಿ ಒಂದು ಟೆಸ್ಟಿಂಗ್ ಆಫ್ ವಾಟರ್ಸ್ ನಡೀತಾ ಇದೆ. ಓಕೆ. ಇನ್ ದ ಸೆನ್ಸ್, ಈಗ ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ, ನಿನ್ನೆಯಿಂದ ಮೋದಿ ಬನಾಮ್ ಖರ್ಗೆ, OBC ಮೋದಿ ಬನಾಮ್, ಈಗ ರಾಷ್ಟ್ರೀಯ ಚಾನೆಲ್ಗಳ ಶೀರ್ಷಿಕೆ ಏನಿದೆ, OBC ಮೋದಿ ವರ್ಸಸ್ ದಲಿತ್ ಖರ್ಗೆ ಅಂತ. ಇದು ಟೆಸ್ಟಿಂಗ್ ಆಫ್ ವಾಟರ್ಸಾ ಅಂತಕ್ಕಂಥದ್ರ ಬಗ್ಗೆ ನನಗೊಂದು ಕುತೂಹಲ ನಿಶ್ಚಿತವಾಗಿದೆ. ಯಾಕಂದರೆ ಖರ್ಗೆ ಅವರ ಹೆಸರು ಬಂದ ಮೇಲೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು, ಸಾರ್ವಜನಿಕರು, ಮತದಾರರು, ಕಾರ್ಯಕರ್ತರು, ಆಯಾ ಪಕ್ಷಗಳ ಅಥವಾ ಮಿತ್ರ ಪಕ್ಷಗಳ ನಾಯಕರು ಇದಕ್ಕೆ ಹೇಗೆ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಜನಮಾನಸದಲ್ಲಿ ಏನು ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಮುಂದಿನ ದಿನಗಳಲ್ಲಿ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಯಾರನ್ನಾದರೂ ಬಿಂಬಿಸುವ ಯೋಚನೆ ಕಾಂಗ್ರೆಸ್ನ ಆಂತರಿಕವಾಗಿ ಮತ್ತು ಅದರಲ್ಲಿ ಮಮತಾ ಮತ್ತು ಕೇಜ್ರಿವಾಲ್ರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿದೆ. ಯಾಕಂದರೆ ನೋಡಿ,
ಬಂಗಾಳದಲ್ಲಿ ಬಿ ಜೆ ಪಿ ದಲಿತರ ಮತಗಳನ್ನು ತೆಗೆದುಕೊಳ್ಳುವ ಪ್ರಯತ್ನವನ್ನು ಕಳೆದ ಬಾರಿ ಮಾಡಿತ್ತು. ದಿಲ್ಲಿ ಮತ್ತು ಪಂಜಾಬ್ನಲ್ಲೂ ಕೂಡ ಸೈಜಬಲ್ ದಲಿತ್ ಪಾಪ್ಯುಲೇಷನ್ ಇದೆ. ಆ ಕಾರಣದಿಂದ ಕೇಜ್ರಿವಾಲ್ ಮತ್ತು ಮಮತಾ ಈ ಹೆಸರನ್ನು ಪ್ರಸ್ತಾವನೆ ಮಾಡಿದ್ರ, ಈ ಎಲ್ಲ ಚರ್ಚೆಗಳಿವೆ. ಆದರೆ ನನಗನ್ಸುತ್ತೆ ನೀವೊಂದು ಸ್ವಾಟ್ ಅನಾಲಿಸಿಸನ್ನು ಮಾಡಬೇಕಾಗತ್ತೆ. ವಾಟ್ ಈಸ್ ಸ್ಟ್ರೆಂತ್, ವಾಟ್ ಈಸ್ ವೀಕ್ನೆಸ್, ವಾಟ್ ಈಸ್ ಅಪಾರ್ಚುನಿಟಿ, ವಾಟ್ ಈಸ್ ಥ್ರೆಟ್. ನನಗಂತಂತೆ ಸ್ಟ್ರೆಂತ್ ಏನು, ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ಸುದೀರ್ಘ ರಾಜಕೀಯ ಅನುಭವ. ನನ್ನ ಅಭಿಪ್ರಾಯದ ಪ್ರಕಾರ ಅಜಿತ್, ಯಾರನ್ನಾದರೂ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನು ಇಂಡಿಯಾ ಒಕ್ಕೂಟ ನೋಡಬೇಕಿದ್ರೆ ಅದು ರಾಹುಲ್ ಗಾಂಧಿ ಈಗಾಗಲೇ 2 ಬಾರಿ ರಿಜೆಕ್ಟ್ ಆಗಿದ್ದಾರೆ. ಆ ಕಾರಣದಿಂದ ಮತ್ತು ಈಗ ನಿತೀಶ್ ಕುಮಾರ್ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನಿತೀಶ್ರಿಗಿರ್ತಕ್ಕಂಥ ಪೊಲಿಟಿಕಲ್ ಬೇಸ್ ಎಷ್ಟು ಅಜಿತ್? ಬೇಸ್ ಅಂದರೆ ಇನ್ ಟರ್ಮ್ಸ್ ಆಫ್ ಕಾಸ್ಟ್, ನಾಟ್ ಇನ್ ಟರ್ಮ್ಸ್ ಆಫ್ ಕಾಸ್ಟ್, ವೋಟ್ ಬೇಸ್ ಬೇಕಲ್ವಾ? ಈಗ ನಿತೀಶ್ರನ್ನು ನೋಡಿ ನಿಮಗೆ ಮಹಾರಾಷ್ಟ್ರದಲ್ಲಿ, ಗುಜರಾತ್ನಲ್ಲಿ ನಿತೀಶ್ರನ್ನು ನೋಡಿ ವೋಟ್ಗಳು ಬರ್ತವೆ, ಅಥವಾ ಅವ್ರಿಗೆ ಅಲ್ಲಿ ಕಾಲಾಳುಗಳಾದರೂ ಇದ್ದಾರಾ? ಓಕೆ, ಖರ್ಗೆ ಅವರ ಪಕ್ಷದ ಪ್ರೆಸೆನ್ಸ್ ಪ್ಯಾನ್ ಇಂಡಿಯಾ ಇದೆ, ಅದೇ ಇದೆ. ಹಾಂ, ಖರ್ಗೆ ಅವರು ವೈಯಕ್ತಿಕವಾಗಿ ವೋಟ್ ಶಿಫ್ಟ್ ಮಾಡೋ ಕೆಪಾಸಿಟಿ ಇಲ್ಲ. ಓಕೆ, ಆದರೆ ಈಗ ನಿಮಗೆ ನಿತೀಶ್ಗಿಲ್ಲ, ಲಾಲೂಗಿಲ್ಲ, ಮಮತಾಗಿಲ್ಲ, ಅಖಿಲೇಶ್ಗಿಲ್ಲ, ಕೇಜ್ರಿವಾಲ್ರನ್ನ ಉಳಿದ ನಾಯಕರು ಒಪ್ಪಲ್ಲ. ಹೌದು, ಕೇಜ್ರಿವಾಲ್ರನ್ನ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಬಿಂಬಿಸ್ಲಿಕ್ಕೆ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಹಾಗಿರುವಾಗ ಒಂದು ಸುದೀರ್ಘ ರಾಜಕೀಯ ಅನುಭವ ಇದೆ, ನೋ ನಾನ್ಸೆನ್ಸ್ ಪೊಲಿಟಿಕಲ್ ಆ್ಯಟಿಟ್ಯೂಡ್ ಇದೆ. ಮತ್ತು ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಪ್ಲಸ್ ನನಗನ್ನಿಸ್ತಕ್ಕಂಥದ್ದು, ನೀವು ಬಿ ಜೆ ಪಿ ಜೊತೆ ಟಕ್ಕರ್ ಮುಂದಿನ ಹಂತ ಆಗಿದೆ. ಓಕೆ, ಅದು ನೆಕ್ಸ್ಟ್ ಫೇಸ್. ಇಂಡಿಯಾ ಒಕ್ಕೂಟದಲ್ಲಿ ಎಲ್ಲರನ್ನ ಕರೆದುಕೊಂಡು ತೆಗೆದುಕೊಂಡು ಹೋಗುವ ಸ್ವಭಾವ ಖರ್ಗೆ ಅವರು ಇರ್ತಕ್ಕಂಥ ಒಂದು ದೊಡ್ಡ ಪ್ಲಸ್. ವೆರಿ ಅಕಾಮಿಡೇಟಿವ್ ಅಂತ. ಹಿ ಈಸ್ ವೆರಿ ಅಕಾಮಿಡೇಟಿವ್ ಆ್ಯಂಡ್ ವಿಚ್ ಹ್ಯಾಸ್ ಬಿಕಮ್ ರೇರ್ ಇನ್ ಪ್ರೆಸೆಂಟ್ ಪಾಲಿಟಿಕ್ಸ್. ನಿಜ. ಅಂದರೆ ಎಲ್ಲರನ್ನ ತೆಗೆದುಕೊಂಡು ಹೋಗ್ತಕ್ಕಂಥ ಸ್ವಭಾವ ಈಗೊಂದು ರೀತಿ ಪಳೆಯುಳಿಕೆ ಥರ ಆಗ್ತಾ ಇದೆ. ನಿಜ 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 ನಿಜ. ಅದೊಂದು ಪ್ಲಸ್ ಅಂತ ನನಗನ್ಸುತ್ತೆ. ಇನ್ನೊಂದು ಈಗ ರಾಹುಲ್ ಗಾಂಧಿಗೆ 8%, 9% ಬಿಡಿ, 3-4% ವೋಟ್ ಶಿಫ್ಟ್ ಮಾಡೋ ಕೆಪಾಸಿಟಿನೂ ಕೂಡ ಇವತ್ತು ಕಾಣ್ತಾ ಇಲ್ಲ. ಮುಂದೇನಾಗತ್ತೆ ನನಗೆ ಗೊತ್ತಿಲ್ಲ. ಖರ್ಗೆ ಅವ್ರಿಗಿರ್ತಕ್ಕಂಥ ಒಂದು ದೊಡ್ಡ ಪ್ಲಸ್, ಇದನ್ನು ಖರ್ಗೆ ತುಂಬ ನಾವು ಮಾತನಾಡಿದಾಗ ಇದನ್ನು ನಮಗೆ ಪದೇ ಫೋನ್ ಮಾಡಿ ಹೇಳ್ತಾರೆ, ನಂಗೆ ಗೊತ್ತಿದೆ. ದಲಿತ ನಾಯಕ ಅಂತ ಯಾಕೆ ನನ್ನನ್ನು ಬಿಂಬಿಸ್ತೀರಿ? ನಾನೇನು ದಲಿತ ಅನ್ನುವ ಕಾರಣಕ್ಕೋಸ್ಕರ ಬೆಳೆದ್ನ? ನಾನು 72ರಿಂದ ಸೈಕಲ್ ಹೊಡೆದಿಲ್ವಾ? ನಾನು ಮಂತ್ರಿ ಸ್ಥಾನ ಕೊಟ್ಟಾಗ ಸರಿಯಾಗಿ ನಿರ್ವಹಿಸಿಲ್ವಾ? ಆಡಳಿತದ ಅನುಭವ ನನಗಿಲ್ವಾ? ಯಾಕೆ ನನ್ನನ್ನು ದಲಿತ ಅಂತ ಯಾವಾಗೂ ಕರಿತೀರಿ? ಹಂಗಸ್ತಿರೋ? ಅಂದರೆ ಅವ್ರಿಗೊಂದು ಆಕ್ಷೇಪಣೆ ಅದರ ಬಗ್ಗೆ ಇರುತ್ತೆ. ಬಟ್ ಇವತ್ತಿನ ರಾಜಕಾರಣದಲ್ಲಿ ದಲಿತ ಅಂತಕ್ಕಂಥದ್ದು ಇಟ್ಸ್ ಅ ಕಾಮನ್ ಫ್ಯಾಕ್ಟರ್. ನೀವು ನೋಡಿ, ಈಗ ಮೋದಿ ಏನು ಫ್ಯಾಕ್ಟರು? ಹಿಂದುತ್ವ, ರಾಷ್ಟ್ರವಾದ, BJP. ದಿಸ್ ಇಸ್ ಅ ಕಾಮನ್ ಫ್ಯಾಕ್ಟರ್ ಫಾರ್ ಮೋದಿ ಟು ಸ್ಪ್ರೆಡ್ ಹಿಸ್ ವಿಂಗ್ಸ್ ಇನ್ ಅದರ್ ಸ್ಟೇಟ್ಸ್. ಕರೆಕ್ಟ್. ಕಾಂಗ್ರೆಸ್ಗೂ ಕೂಡ ಇವತ್ತು ಆ ಕಾಮನ್ ಫ್ಯಾಕ್ಟರ್ ಏನು ಅಂತ ನೋಡಿದಾಗ ದಲಿತ್ ಫ್ಯಾಕ್ಟರ್ ಅಂತ ಅನಿಸುತ್ತೆ. ಆದರೆ ಅದರ ವಿಪರೀತವಾಗಿ ನೀವು ಮೈನಸ್ಸನ್ನು ನೋಡಿದಾಗ ಅವ್ರ ವಯಸ್ಸು 81, ಚುನಾವಣೆಗೆ ಅವ್ರಿಗೆ ವಯಸ್ಸು 82 ಆಗುತ್ತೆ. ಫಸ್ಟ್ ಟೈಮ್ ವೋಟರ್ಸನ್ನು ಅವ್ರು ಇವತ್ತು ಕನೆಕ್ಟ್ ಮಾಡುವ ಸಾಮರ್ಥ್ಯ ಅವ್ರಿಗುಂಟ ಪ್ರಶ್ನಾರ್ಥಕ. ಮೋದಿಗೂ ವಯಸ್ಸು 73, ಬಟ್ ಮೋದಿ ಕನೆಕ್ಟ್ ಮಾಡ್ತಾರೆ ಅನ್ನೋದು ಪದೇ 9 ವರ್ಷಗಳಿಂದ ಪ್ರೂವ್ ಮಾಡ್ತಾ ಇದ್ದಾರೆ. ಮತ್ತು ಮೂರನೇ ಅಂಶ ನನಗನ್ನಿಸ್ತಕ್ಕಂಥದ್ದು, ಚರಣ್ಜಿತ್ ಸಿಂಗ್ ಚನ್ನೀರನ್ನು ಪಂಜಾಬ್ನಲ್ಲಿ ಮುಖ್ಯಮಂತ್ರಿ ಮಾಡಿ ಕಾಂಗ್ರೆಸ್ ಒಂದು ಪ್ರಯೋಗ ಮಾಡ್ತು. ಸ್ವತಃ ಪ್ರಿಯಾಂಕಾ ಗಾಂಧಿ ವಾಸ್ ಇಂಟ್ರೆಸ್ಟೆಡ್. ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರನ್ನು ಪಕ್ಕಕ್ಕೆ ಸರಿಸಿ ಅಲ್ಲಿ ನಿಮ್ಗೆ 25-26% ದಲಿತ್ ವೋಟ್ಸ್ ಇವೆ. ಆದರೆ ಅದು ಅಲ್ಲಿ ಕ್ಲಿಕ್ ಆಗಲಿಲ್ಲ, ನಾನ್ ದಲಿತ್ಸ್ ಕೈ ಹಿಡಿಲಿಲ್ಲ. ಅಂದರೆ ಇವತ್ತಿನ ಭಾರತದ ರಾಜಕಾರಣದಲ್ಲಿ ಜಾತಿ ಅನ್ನೋದು ವಾಸ್ತವ. ದಲಿತ್ ಕ್ಯಾಂಡಿಡೇಟ್ ಕೊಟ್ಟಾಗ ಉಳಿದವರು ಸಪೋರ್ಟ್ ಮಾಡ್ತಾರೆ. ಕರ್ನಾಟಕದಲ್ಲೇ ಇಲ್ಲಾದರೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕಿತ್ತು. ದುರ್ದೈವ ಅದು. ಹೌದು ಹೌದು, ಆದರೆ ಅದೊಂದು ವಾಸ್ತವ. ಹಾಗಿರುವಾಗ ದಲಿತ್ ಪ್ರಧಾನಮಂತ್ರಿಯನ್ನು ಬಿಂಬಿಸುವ ರಿಸ್ಕನ್ನು ಕಾಂಗ್ರೆಸ್ ಮತ್ತು ಇಂಡಿಯಾ ಒಕ್ಕೂಟ ತೆಗೆದುಕೊಳ್ಳುತ್ತಾ? ನನಗೆ ಯಾವತ್ತೂ ನ್ಯೂಟನ್ನಿನ 3ನೇ ಲಾ ಮೇಲೆ ನಂಬಿಕೆ ಇದೆ. ಅಂದರೆ ಅದು ನಡೆಯುತ್ತೆ, ನಿಮಗೆ ಆ್ಯಕ್ಷನ್ ಇದ್ದಾಗ ರಿಯಾಕ್ಷನ್ ಇರುತ್ತೆ. ಹಾಗೇನಾದರೂ ಬ್ಯಾಕ್ವರ್ಡ್ ಆ್ಯಂಡ್ ಅದರ್ ಸೋ ಕಾಲ್ಡ್ ಅಪ್ಪರ್ ಕಾಸ್ಟ್ನ ವೋಟ್ಗಳು, ಮುಸ್ಲಿಂ ವೋಟ್ಗಳು ಜೊತೆಗೆ ಬಂದೇ ಬರ್ತವೆ. ದಲಿತ್ ವೋಟ್ಗಳಲ್ಲೂ ಭಿನ್ನತೆ ಇದೆ. ನಾವು ಕರ್ನಾಟಕದಲ್ಲೇ ನೋಡಿದ್ದೀವಿ. ಈಗ ಖರ್ಗೆ ಮತ್ತು ಪರಮೇಶ್ವರ್ ನಾಯಕತ್ವಕ್ಕೆ ದಲಿತ್ ಲೆಫ್ಟ್ ಒಟ್ಟಿಗೆ ಬರೋಲ್ಲ, ಬೋವಿ ಲಮಾಣಿ ಒಟ್ಟಿಗೆ ಬರೋಲ್ಲ, ಕೊರಮ ಒಟ್ಟಿಗೆ ಬರೋಲ್ಲ. ಇದು ಇಡೀ ದೇಶದಲ್ಲಿದೆ. ಸೊ ಇದನ್ನು ಹೇಗೆ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಾರೆ? ದಟ್ ಈಸ್ ದ ಚಾಲೆಂಜ್, ದಟ್ ಈಸ್ ಅಪಾರ್ಚುನಿಟಿ ಇದೆ ದಲಿತ್ ಅಂತಕ್ಕಂಥದ್ದು. ಆದರೆ ಥ್ರೆಟ್ ಕೂಡ ಇದೆ. ಬೇಸಿಕ್ ಪ್ರಶ್ನೆ, ಖರ್ಗೆ ಅವ್ರನ್ನ ಪ್ರಧಾನಿ ಮಾಡಬೇಕು ಅನ್ನೋದೇ ಸೀರಿಯಸ್ ಪ್ರಪೋಸಲ್ ಅಲ್ಲ ಮಮತಾ ಬ್ಯಾನರ್ಜಿ ಅವ್ರದ್ದು, ಅಥವಾ ರಾಹುಲ್ ಗಾಂಧಿಗೆ
ಒಂದು ತಡೆ ಕೊಡಬೇಕು ಅನ್ನೋ ಕಾರಣ. ನೋಡಿ ರಾಹುಲ್, ನನಗನ್ಸುತ್ತೆ ಅಜಿತ್, ಯಾವುದೇ ಕಾರಣಕ್ಕೂ ರಾಹುಲ್ ಗಾಂಧಿ ಪ್ರಧಾನಿ ಅಭ್ಯರ್ಥಿ ಆಗ್ತಕ್ಕಂಥ ಸ್ಥಿತಿಗತಿಯಲ್ಲಿ ಇವತ್ತಿಲ್ಲ. ಅಥವಾ ರಾಹುಲ್ ಪ್ರಧಾನಿ ಅಭ್ಯರ್ಥಿ ಮಾಡಿದ ಕ್ಷಣ ಏನು ದೇಶದಲ್ಲಿ ಇಕ್ವೇಷನ್ಸ್ಗಳು ಗಾಂಧಿ ಕುಟುಂಬ ಮತ್ತು ಕಾಂಗ್ರೆಸ್ ಇವತ್ತೊಂದು ಲೋಯೆಸ್ಟ್ ಎಬ್ನಲ್ಲಿದೆ. ಎಸ್, ಮುಂದೆ ಬರುತ್ತಾ ಇಲ್ವಾ? ನನಗೊತ್ತು ಸೂರಜ್ ಹೆಗಡೆ ಆಕ್ಷೇಪ ಮಾಡ್ತಾರೆ ಅಂತ, ಆದರೆ ವಾಸ್ತವ ಏನದು ವಾಸ್ತವ. ಹಾಗಿರುವಾಗ ನನಗನ್ಸಲ್ಲ ರಾಹುಲ್ ಗಾಂಧಿ ಅವರನ್ನು ಚೆಕ್ಮೇಟ್ ಮಾಡ್ಲಿಕ್ಕಂತಲ್ಲ. ಇದು ನನಗಿರ್ತೋ ಕುತೂಹಲ, ಕಾಂಗ್ರೆಸ್ಸನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಹೆಸರು ಮಂಡಿಸಿದ್ರೆ ದಟ್ ಕ್ಯಾನ್ ಬಿ ಎ ಪಾಸಿಟಿವ್ ಟೆಸ್ಟಿಂಗ್ ಆಫ್ ಪೊಲಿಟಿಕಲ್ ವಾಟರ್ಸ್. ಮಂಡಿಸದೇ ಇದ್ರೆ ಕಾಂಗ್ರೆಸ್ಸು ಬೇರೆ ಬೇರೆ ಪಕ್ಷಗಳಲ್ಲೂ ಒಂದು ರೀತಿಯಾಗಿರ್ತಕ್ಕಂಥ ಗಲಿಬಿಲಿ ಶುರು ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಹೆಸರು ಮಂಡಿಸಿದ್ದಾರೆ. ಗಂಗಾಧರ ಮೂರ್ತಿ ಅವರ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗೋದು ನ್ಯಾಷನಲ್ ಲೆವೆಲ್ನಲ್ಲಿ ಏನು ಇಂಪ್ಯಾಕ್ಟ್ ಆಗುತ್ತೆ ದಟ್ ಇಸ್ ಸೆಕೆಂಡ್ರಿ. ಬಟ್ ಕರ್ನಾಟಕದಲ್ಲಂತೂ ಏನೋ ಒಂದು ಕಾಂಗ್ರೆಸ್ ಕೇಡರ್ಗೆ ಒಂದು ಥ್ರಿಲ್ ಆಗುತ್ತೆ. ಇಲ್ಲ, ನಾನು ಆ್ಯಸ್ ಎ JDS ಸ್ಪೋಕ್ಸ್ ಪರ್ಸನ್ ಆಗೂ ಕೂಡ ಕರ್ನಾಟಕದಿಂದ ಇನ್ನೊಬ್ಬರು ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಸಂತಸ ಪಡೋಣ ಒಬ್ಬ ಕನ್ನಡಿಗನಾಗಿ. ಅದನ್ನೇನು ನಾವು ಅಲ್ಲಗಳೆಯುವಂಥದ್ದಲ್ಲ. ಪಾರ್ಟಿ ಪೊಲಿಟಿಕ್ಸ್ ಬೇರೆ ಬೇರೆ ಇರ್ತದೆ. ಒಬ್ಬ ಕರ್ನಾಟಕದವನು ಇನ್ನೊಂದು ಅವಕಾಶ ಸಿಗುತ್ತೆ. ಆದರೆ ಇಲ್ಲಿ ಪಾಯಿಂಟ್ ಏನು ಅಂತಂದರೆ, ಆಗಲೇ ಪ್ರಶಾಂತ್ ನಾಥ್ ಅವರು ಹೇಳ್ದಂಗೆ ಇಲ್ಲಿ ಇಂಡಿಯಾ ಒಳಗಡೆ ಮಮತಾ ಬ್ಯಾನರ್ಜಿಯವರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ ಅವ್ರು ಕೊಡ್ತಾ ಇರೋ ಕಾಟಕ್ಕೆ ನಾನು ಯಾಕೆ ಇಂಡಿಯಾ ಒಳಗಡೆ ಕೂತು ಕಾಂಗ್ರೆಸ್ ಒಳಗಡೆ ಒಂದು ಗಲಿಬಿಲಿ ಸೃಷ್ಟಿ ಮಾಡಬಾರ್ದು ಅಂತ ಯಾಕೆ ಮಾಡಿರಬಾರ್ದು? ಇನ್ ಫ್ರಂಟ್ ಆಫ್ ಸೋನಿಯಾ ಗಾಂಧಿ ಆ್ಯಂಡ್ ರಾಹುಲ್ ಗಾಂಧಿ ಅವ್ರ ಮಧ್ಯೆ ಇವರಿಬ್ಬರು ಅದನ್ನು ಪ್ರಪೋಸ್ ಮಾಡ್ತಾರೆ ಅಂದರೆ ಅತಿ ಹೆಚ್ಚು ಕಾಂಗ್ರೆಸ್ನ ವಿರೋಧ ಮಾಡ್ಕೊಂಡು ಲೀಡ್ರಾಗಿ ಬೆಳೆದದ್ದು ಇವರಿಬ್ಬರೇ, ಒಂದು ಕೇಜ್ರಿವಾಲ್ ಆ್ಯಂಡ್ ಮಮತಾ ಬ್ಯಾನರ್ಜಿ. ಹೌದಾ? ಈ ಕಾಂಗ್ರೆಸ್ ಎಂಥ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕ್ಸಿದ್ದಾರೆ ಮಮತಾ ಬ್ಯಾನರ್ಜಿ ಅಂದರೆ, ಈಗ ಉದಾಹರಣೆಗೆ ನೋಡಿ, ಖರ್ಗೆ ಅವ್ರ ಹೆಸರು ಪ್ರಪೋಸಲ್ ಮಾಡಿ 12 ಪಾರ್ಟಿಯವರು ಎಸ್ ತಂದಿದ್ದಾರೆ, ಇನ್ನು 16 ಪಾರ್ಟಿಯವರು ಇಲ್ಲ. ಅದರಲ್ಲಿ ಕಾಂಗ್ರೆಸ್ಸು ಇದೆ, ಹೌದಲ್ವಾ? ಆಬ್ವಿಯಸ್ಲಿ ಕಾಂಗ್ರೆಸ್ ಇದೆ. ಅವರು ಒಳಗಡೆ ತಲೆನಲ್ಲಿ ರಾಹುಲ್ ಗಾಂಧಿನ ತರಬೇಕು ಅಂತ ಯೋಚನೆನೂ ಇದೆ ಕಾಂಗ್ರೆಸ್ ಎಲ್ಲ ನಾಯಕರಲ್ಲೂ ಕೂಡ, ಇನ್ಕ್ಲೂಡಿಂಗ್ ಖರ್ಗೆ ಅವರು ಕೂಡ. ಆದರೆ ಈಗ ಪ್ರಶ್ನೆ ಇರೋದೇನು ಅಂತಂದರೆ, ಬಾಯಿ ತೆಗೆದು ಖರ್ಗೆ ಅವ್ರು ಬೇಡ ಅಂತ ಹೇಳಿದ್ರೆ ದಲಿತ ವಿರೋಧಿಗಳಾಗ್ತಾರೆ, ಇಡೀ ದೇಶದಲ್ಲಿ ದಲಿತ ವಿರೋಧಿ ಆಗ್ತಾರೆ. ಅಕಸ್ಮಾತ್ ಬಾಯಿ ಬಿಡದಲ್ಲೇ ಹಂಗೆ ಮುಚ್ಚಿಟ್ಕೊಂಡ್ರೂ ಕೂಡ ಇವರು ಏನೂ ಹೇಳಲಿಲ್ಲ ರೀ ದಲಿತರ ವಿರೋಧಿಗಳು ಅಂತ ಸ್ಟಾರ್ಟ್ ಆಗ್ತದೆ. ಆ ಪಾಯಿಂಟ್ ಮಾತ್ರ ಮಮತಾ ಬ್ಯಾನರ್ಜಿಯವರು ಭಾಳ ಬ್ಯೂಟಿಫುಲ್ಲಾಗಿ ಕಾಂಗ್ರೆಸ್ನ ಸಿಕ್ಕಾಕ್ಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಇವತ್ತು ನೋಡಿ, ಕಾಂಗ್ರೆಸ್ಸಿನ ಯಾವ ನಾಯಕರು ಕೂಡ ಮಾತಾಡಿಲ್ಲ ಇವತ್ತಿನವರೆಗೂ. ಇಲ್ಲಿ ಕರ್ನಾಟಕದಲ್ಲಿ ಸತೀಶ್ ಜಾರಕಿಹೊಳಿ ಅವರು ಅವ್ರ ಮಗ ಪ್ರಿಯಾಂಕ್ ಖರ್ಗೆ ಮಾತಾಡೋದು ಬೇರೆ, ನ್ಯಾಷನಲ್ ಲೆವೆಲ್ ಲೀಡರ್ಗಳು ಒಬ್ಬರು ಮಾತಾಡಿಲ್ಲ. ಒಂದು. ಎರಡನೇದು, ಕರ್ನಾಟಕದಿಂದನೇ ಮಾತಾಡೋದಾದ್ರೆ ಸಿದ್ದರಾಮಯ್ಯನವ್ರು ರಿಯಾಕ್ಟೇ ಮಾಡಿಲ್ಲ, DK ಶಿವಕುಮಾರ್ ರಿಯಾಕ್ಟೇ ಮಾಡಿಲ್ಲ. ಮತ್ತು ನ್ಯಾಷನಲ್ ಲೆವೆಲ್ AICC ಈಚೆ ಕಡೆ ಬಂದ ರಾಹುಲ್ ಗಾಂಧಿ ಕಾಮೆಂಟ್ ಮಾಡಿದ್ರೆ ನೋ ಕಾಮೆಂಟ್ಸ್ ಅಂತ ಹೋಗ್ತಾರೆ. ಅಂದರೆ ಈಗ ಇಕ್ಕಟ್ಟಿನಲ್ಲಿ ಸಿಕ್ಕಾಕೊಂಡಿರೋದು ಕಾಂಗ್ರೆಸ್ ನಾಯಕರು. ಖರ್ಗೆ ಅವ್ರನ್ನ ಬೇಕು ಅಂದರೆ ಹೌದು, ಮಮತಾ ಬ್ಯಾನರ್ಜಿ ಹೇಳ್ದಂಗೆ ಆದರೆ ಆಗಲಿ ಅಂತಂದರೆ ಒಂದು ಫ್ಯಾಕ್ಟು, ಆಗಲಿಲ್ಲ ಅಂತಂದರೆ ಆಗ್ತದೆ ಅಂತ ಹೇಳಿದ್ರೆ ರಾಹುಲ್ ಗಾಂಧಿಗೆ ವಿರೋಧ ಮಾಡ್ದಂಗೆ ಆಗ್ತದೆ. ಇಲ್ಲ ರಾಹುಲ್ ಗಾಂಧಿ ಪರ ನಿಂತ್ಕೋಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡು ಖರ್ಗೆ ಅವ್ರು ಏನೂ ಮಾತಾಡ್ತಿಲ್ಲ, ಸುಮ್ಮನಿದ್ರು ಡೇಂಜರೇ, ಮಾತಾಡಿದ್ರು ಡೇಂಜರ್. ಕಾಂಗ್ರೆಸ್ ಪಾರ್ಟಿನ ಈ ಇಂಡಿಯಾ ಆ್ಯಂಡ್ ಮಮತಾ ಬ್ಯಾನರ್ಜಿ ಒಳ್ಳೆ ಇಕ್ಕಟ್ಟಿಗೆ ಸಿಕ್ಕಿಸಿದ್ದಾರೆ. ಒಂದು. ಎರಡನೇದು, ಆ ಇಂಡಿಯಾ ಒಕ್ಕೂಟನ ಪ್ರಾರಂಭ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಚರ್ಚೆಗೆ ಬಂದಷ್ಟು ಕರ್ನಾಟಕದಲ್ಲಿ ಕಾಂಗ್ರೆಸ್ಗೆ ಲಾಭ ಆಗುತ್ತೆ ಅಂತ. ಇಲ್ಲ, ಮೊಮೆಂಟಮ್ ಸಿಗಲ್ವಾ ಸರ್? ನಾನು 28 ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟು ಹೇಳ್ತಾ ಇದ್ದೀನಿ. ಕರ್ನಾಟಕಕ್ಕೆ ಮಾತಾಡೋದಾದ್ರೆ ಸಪೋಸ್ ಈಗ ಉದಾಹರಣೆಗೆ 2008ರ ಚುನಾವಣೆ, ಕರ್ನಾಟಕ ಕಾಂಗ್ರೆಸ್ ಚುನಾವಣೆ ಅಥವಾ ಅಸೆಂಬ್ಲಿ ಚುನಾವಣೆ, ಖರ್ಗೆ ಅವರು ಅಧ್ಯಕ್ಷರಿದ್ರು, ಚುನಾವಣೆ ಬಂತು, 79-80 ಸೀಟು ಕಾಂಗ್ರೆಸ್ ಗೆಲ್ತು, 29 JDS ಗೆಲ್ತು, 110 BJP ಗೆಲ್ತು. ಅವತ್ತು ಅವಕಾಶ 6 ಜನ ಇಂಡಿಪೆಂಡೆಂಟ್ ಗೆದ್ದಿದ್ರು. ಅದರಲ್ಲಿ 6 ಜನದಲ್ಲಿ 5 ಜನ ಕಾಂಗ್ರೆಸ್ಸಿನ ರೆಬಲ್. ವಚನ ಭ್ರಷ್ಟತೆ, ವಚನ ಭ್ರಷ್ಟತೆ ಅಗೇನ್ಸ್ಟ್ ಕುಮಾರಸ್ವಾಮಿ ಅವರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬಾರ್ದು ಅವತ್ತಿದ್ದ ಚಾನ್ಸು ಖರ್ಗೆ ಅವರಿಗೆ ಮುಖ್ಯಮಂತ್ರಿ ಮಾಡೋ ಎಲ್ಲಾ ಚಾನ್ಸು ಕರ್ನಾಟಕ ಕಾಂಗ್ರೆಸ್ಗೆ ಇತ್ತು. ಅವತ್ತು 79-80 ಗೆದ್ದಿದ್ರು. ದೇವೇಗೌಡರು ಸ್ವತಃ ಖರ್ಗೆ ಅವ್ರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ DK ಶಿವಕುಮಾರ್ಗೆ ಸ್ವತಃ ಹೇಳಿ ಕಳಿಸಿದ್ರು, ಒಬ್ಬ MLC YSV ದತ್ತ ಅವ್ರ ಮುಖಾಂತರ, ಅನ್ಕಂಡೀಷನಲ್ ಸಪೋರ್ಟ್ ಮಾಡ್ತೀವಿ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡೋದಾದ್ರೆ ಅಂತ. ಅದು ಮಾರನೇ ದಿವಸನೇ 29 ನಾವು 80 ಅವ್ರಿಗೆ ಆಟೋಮೆಟಿಕ್ ಆಗ್ತಿದ್ವಿ. 6 ಜನ ಇಂಡಿಪೆಂಡೆಂಟ್ ಇದ್ದಿದ್ರೆ, ಆ 6 ಜನದಲ್ಲಿ 5 ಜನ ಕಾಂಗ್ರೆಸ್ ರೆಬಲ್. ಅಷ್ಟೂ ಜನನ್ನ ಭಾರತೀಯ ಜನತಾ ಪಾರ್ಟಿ ಕರ್ಕೊಂಡೋಯ್ತು ಅಥವಾ ಕಳಿಸಿದ್ರು. ಅವಕಾಶ ಇತ್ತು.
2004ರಲ್ಲಿ ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಇತ್ತು. ನಾವೇ- ದೇವೇಗೌಡರು ಧರ್ಮಸಿಂಗ್ ಒಪ್ಲಿಲ್ಲ, ಮಾಡಿದ್ದು. ದೇವೇಗೌಡರು ಧರ್ಮಸಿಂಗ್ ಹೆಸರು ನಾವು ಹೇಳಿದ್ದಲ್ಲ, ಅದು ಅವ್ರು ಮಾಡಿದ್ದು ಸೆಲೆಕ್ಷನ್. ಅದು ಈಗ ಒಂದ್ ನಿಮಿಷ, ಖರ್ಗೆ ಅವ್ರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಆಸೆ ಇದ್ದಿದ್ರೆ ಕರ್ನಾಟಕದಲ್ಲಿ ನೀವು ಪರಮೇಶ್ವರನ್ನ ಮಾಡಬಹುದು. ದೇವೇಗೌಡರು ಕಾಲಿಂಗ್ ದ ಒಂದ್ ನಿಮಿಷ ಶಾಟ್ಸ್ ಎಷ್ಟಂದ್ರೆ ಇರ್ಲಿ. ಡಿ ಕೆ ಶಿವಕುಮಾರನ್ನ ಮಂತ್ರಿಮಂಡಲದಿಂದ ಹೊರಗಿಟ್ರು. ಇದು ಒಂದು ನಿಮಿಷ, ಕರೆಕ್ಟ್ ನೀವು ಹೇಳೋದು, ಅದನ್ನು ಒಪ್ಕೊಂತೀನಿ ನಾನು. ಆದರೆ ನಿಮಗೆ ಆಯಿತು, ಅಲಯನ್ಸ್ ಪಾರ್ಟ್ನರಲ್ಲಿ ದೇವೇಗೌಡರು ಮಾಡಿಲ್ಲ ಅಂತ ನೀವು ನಮ್ಮ ಮೇಲೆ ಅಲಿಗೇಷನ್ ಹಾಕ್ತೀರಿ, ಕಾಂಗ್ರೆಸ್ ನಾಯಕರು ಮತ್ತು ನೀವು ಕೂಡ ಈಗ. ಆದರೆ ಅಬ್ಸಲ್ಯೂಟ್ ಮೆಜಾರಿಟಿ ಬಂದಾಗ 2013ರಲ್ಲಿ ಪರಮೇಶ್ವರ ಅಧ್ಯಕ್ಷರಿದ್ರು, ಏನು ಮಾಡಿದ್ರಿ? ಕಾಡಿ ಬೇಡದ್ರೂ ಕೂಡ DCM ಮಾಡಲಿಲ್ಲ ಅವ್ರನ್ನ. ಯಾರು ಮಾಡಿದ್ದು DCM? ಮತ್ತೆ 2018ಗೆ ಬಂತು. DCM ಇರ್ಲಿಲ್ಲ, ಅವಾಗ ಕೇಂದ್ರದಲ್ಲಿ ಮಂತ್ರಿನೇ ಇದ್ರಲ್ಲ. ಯಾರು? ಅಲ್ಲಲ್ಲ, ನಾನು ಹೇಳ್ದೆ ದಲಿತರಿಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಕಾಂಗ್ರೆಸ್ ಗಿದ್ದಿದ್ರೆ ಕರ್ನಾಟಕದಲ್ಲಿ ಅಥವಾ ದೇಶದಲ್ಲಿ ಈಗಿರೋ ಪರಿಸ್ಥಿತಿನಲ್ಲಿ ಖರ್ಗೆ ಅವ್ರನ್ನ ಯಾವಾಗಲೂ ಮುಖ್ಯಮಂತ್ರಿ ಮಾಡ್ಬೋದಿತ್ತು, ಪರಮೇಶ್ವರ್ ಅವ್ರನ್ನು ಮಾಡ್ಬೋದಿತ್ತು. ಅದು 3 ರಾಜಕೀಯ ಪಕ್ಷ. ಆದ್ರೆ ಎರಡು ಕಾಂಗ್ರೆಸ್ಗೆ ಮೊದಲನೇದಾಗಿ ಕರ್ನಾಟಕದಲ್ಲ ದೇಶದಲ್ಲೇ ಆಗಲಿ ದಲಿತ ಅನ್ನೋ ಕಾರ್ಡ್ನ ಪ್ಲೇ ಮಾಡಿ ಅವ್ರ ಹತ್ರ ವೋಟ್ ತಗೊಂತಾರೆ ಹೊರತು ಅವ್ರನ್ನ ಮೈನ್ ಸ್ಟ್ರೀಮಿಗೆ ತಂದಿದ್ದು ಉದಾಹರಣೆನೇ ಇಲ್ಲ. 50 ವರ್ಷ ಈ ದೇಶವನ್ನು ಆಳಿರ್ತಕ್ಕಂಥ ಕಾಂಗ್ರೆಸ್ಸು 450 ಗೆದ್ದಿರ್ತಕ್ಕಂಥ ಕಾಂಗ್ರೆಸ್ಸು ಯಾವತ್ತೂ ಕನಸಲ್ಲಿ ಬರಲೇ ಇಲ್ವಾ ಇವರಿಗೆ ದಲಿತರು ಮಾಡ್ಬೇಕು, ನಾನು ನಮಗೆ ಲೈಫ್ ಟೈಮ್ ವೋಟ್ ಹಾಕ್ತಿದ್ದಾರೆ ಅಂತ ಬರಲೇ ಇಲ್ವಾ? ಯಾಕೆ ಮಾಡಬಾರ್ದಿತ್ತು? 16 ವರ್ಷ ಆಳದಂಥ ಇಂದಿರಾ ಗಾಂಧಿಯವರು 5 ವರ್ಷ ದಲಿತರು ಒಬ್ರು ಆಳ್ಲಿ ಬಿಡಪ್ಪ ಅಂತ ಬಿಟ್ಕೊಡ್ಬೋದಿತ್ತು. ಇವತ್ತು ಗೆಲ್ಲಲ್ಲ ಅಂತ ಗೊತ್ತು, ಇವತ್ತು ಕಾಂಗ್ರೆಸ್ಸು 100 ದಾಟುತ್ತೋ 200 ದಾಟುತ್ತೋ ಅಂತ ಗೊತ್ತಿಲ್ಲ ಇವರಿಗೆ. ಅಂಥ ಪರಿಸ್ಥಿತಿಲಿ ಯಾರ ಕೈಯಲ್ಲೋ ಅದು ಆ ಮನಸ್ಥಿತಿನೂ ಇಲ್ಲ. ಕಾಟಾಚಾರ ಕೇಳಿರ್ಬೋದು ಅನ್ಕೊಳ್ಳೋಣ ಬೇಕಾದ್ರೆ ಮಮತಾ ಬ್ಯಾನರ್ಜಿ, ಆ ಹೆಸರಿಗೂ ಅನುಮೋದನೆ ಮಾಡೋಕ್ಕೆ ಇವ್ರು ರೆಡಿ ಇಲ್ಲ ಕಾಂಗ್ರೆಸ್. ಹಾಗಾಗಿ ನಿಮಗೆ ಇವತ್ತಿನ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ಇವತ್ತು ಇಲ್ಲೇ ತಗೊಳ್ಳಿ ಹೋಗಲಿ, ಸಿಂಪಲ್. ಒಂದು ಸಲ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗಿದ್ದರು 5 ವರ್ಷ. ಈಗ ಖರ್ಗೆ ಅವ್ರನ್ನೇ ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡಬೇಕಿತ್ತು. ಫುಲ್ ಮೆಜಾರಿಟಿ ಇದೆ ನಿಮ್ಮ ಕೈಯಲ್ಲಿ, ಯಾರೂ ಅಡ್ಡ ಇಲ್ಲ, ದೇವೇಗೌಡರು ಅಡ್ಡ ಇಲ್ಲ ಈಗ, ಅಥವಾ ಇನ್ನೊಬ್ರು BJP ಅವರು ಯಾರು ಅಡ್ಡ ಇಲ್ಲ, ಯಾಕೆ ಮಾಡಬಾರ್ದಿತ್ತು? ಹಾಂ, ಬೇಡ, ಪರಮೇಶ್ವರ್ ಅವ್ರು ಗೆದ್ದು ಇಲ್ಲೇ ಇದ್ದಾರೆ, ಅವರು ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿ ಒಂದ್ಸಲ ಅವರು ಹೇಳಿದ್ರು ನಾನು ಮುಖ್ಯಮಂತ್ರಿ ಅಂತ ಹೇಳಿದಾಗ ಸೋಲ್ಸ್ಬಿಡ್ತಾರೆ, ಸುಮ್ಮನಿರಪ್ಪ ಅಂತ ಅಂದ್ರು. ಅವ್ರದ್ದೇ ಸ್ಟೇಟ್ಮೆಂಟ್, ನಮ್ದಲ್ಲ. ಪಾಪ ಡಿ ಕೆ ಶಿವಕುಮಾರ್ ಅವ್ರು ಕಾಯ್ತಾ ಇದ್ರು ಮುಖ್ಯಮಂತ್ರಿ. ಶಿವಕುಮಾರ್ ಅವರೇ ಹೇಳಿದ್ದಾರೆ, ನನಗಿನ ಸೀನಿಯರ್ಗಳಿದ್ದಾರೆ, ನಾನು ಇನ್ನು ಕ್ಯೂನಲ್ಲಿ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ. ಶಿವಕುಮಾರ್ ಯಾಕೆ ಮಾಡಬಾರ್ದು ಅವ್ರಿಬ್ಬರನ್ನ? ಎಸ್, ಒಂದು ಸಣ್ಣ ಬ್ರೇಕ್ನ ಸಮಯ, ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.